8ನೇ ತರಗತಿ ಪಾಸಾದಂತ ಅಭ್ಯರ್ಥಿಗೆ ಭಾರತ ಸರ್ಕಾರದಿಂದ ಕರ್ನಾಟಕದಲ್ಲಿ ಪೋಸ್ಟ್ ಆಫೀಸ್ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಅಂದ್ರೆ ಅಂಚೆ ಕಚೇರಿಯಲ್ಲಿ 8ನೇ ಪಾಸಾದಂತ ಅಭ್ಯರ್ಥಿಗೆ ಅವಕಾಶ ಇರತ್ತೆ. ಮಹಿಳೆಯರಿಗೆ ಪುರುಷರಿಗೆ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಭಾರತೀಯ ಅಂಚೆ ಇಲಾಖೆ ಅಂದ್ರೆ ಕರ್ನಾಟಕದಲ್ಲಿ ಕರೆದಿದ್ದಾರೆ. ಕರ್ನಾಟಕ ಅಂಚೆ ಇಲಾಖೆಯಲ್ಲಿ ದಿನಾಂಕ 27/6/2026 ಅಂದ್ರೆ 27 ಜೂನ್ 2026ರಿಂದ 18 ಜುಲೈ 2026 ತನಕ ಅವಕಾಶ ಕೊಟ್ಟಿದ್ದಾರೆ. 4 ಪ್ರಕಾರ ಪೋಸ್ಟ್ ಇದಾವೆ. ಇಲ್ಲಿದೆ ನೋಡಿ ಆ ಒಂದು 4 ಪ್ರಕಾರ ಪೋಸ್ಟ್. ಇದು ಮೊದಲನೇ ಪೋಸ್ಟ್, 2ನೇ ಪೋಸ್ಟ್, 3ನೇ ಪೋಸ್ಟ್, 4ನೇ ಪೋಸ್ಟ್. ಈ ರೀತಿಯಾಗಿ 4 ಪ್ರಕಾರ ಪೋಸ್ಟ್ ಇರತ್ತೆ. ಇಲ್ಲಿ ನೋಡಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ ನೋಡಿ. ಭಾರತ ಸರ್ಕಾರ ಅಂಚೆ ಇಲಾಖೆ ವ್ಯವಸ್ಥಾಪಕ ಕಚೇರಿ ಅಂಚೆ ವಾಹನ ಸೇವೆ ಬೆಂಗಳೂರು, ಇಲ್ಲಿಂದ ನೋಟಿಫಿಕೇಶನ್ ಆಗಿದೆ. ಇಲ್ಲಿ ನೋಡಿ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಬೇಕು. ನಾನು ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. 8ನೇ ಪಾಸ್ ಆಗಿರಬೇಕು. ಆದ್ರೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಆ ಒಂದು ಕಂಡೀಷನ್ ಏನು ಮತ್ತೆ ಏನೋ ಡಾಕ್ಯುಮೆಂಟ್ಸ್ ಬೇಕು, ಖಾಯಂ ಹುದ್ದೆ ಇದೆಯಾ ಅಥವಾ ತಾತ್ಕಾಲಿಕ ಇದೆಯಾ ಅಥವಾ ಈ ಒಂದು ನೇಮಕಾತಿ ಪ್ರೊಸೆಸಿಂಗ್ ಏನು, ಎಲ್ಲ ಮಾಹಿತಿ ಇರತ್ತೆ. ಕೊನೆಸನಕ ನೋಡಿ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲಿ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಇದೊಂದು ಖುಷಿಯ ವಿಚಾರ. ಎಲ್ಲ ಚರ್ಚೆ ಇರತ್ತೆ. ವಿಡಿಯೋ ಕೊನೆಸನಕ ನೋಡಿ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ನೀವು ಯಾವ ಒಂದು ಪೋಸ್ಟ್ಗೋಸ್ಕರ ಮತ್ತೆ ಯಾವ ಒಂದು ಜಿಲ್ಲೆಯಲ್ಲಿ ಪೋಸ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನಿಮ್ಮೊಂದು ತಾಲೂಕು ಜಿಲ್ಲೆ ಒಂದ್ಸರಿ ಕಮೆಂಟ್ ಮಾಡಿ, ನಮಗ್ ಕೂಡ ಗೊತ್ತಾಗತ್ತೆ. ಅಲ್ಲಿ ಏನಾದ್ರೂ ಪೋಸ್ಟ್ ಇದ್ರೆ ಕರೆದ್ರೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇವೆ. ನೋಡಿ ಇದು ನಮ್ಮ ಒಂದು ಭಾರತ ಸರ್ಕಾರದಿಂದ ಕರ್ನಾಟಕದಲ್ಲಿರುವಂತ ಅಂಚೆ ಕಚೇರಿಯಲ್ಲಿ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ನೋಡಿ 4 ಪ್ರಕಾರ ಪೋಸ್ಟ್ ಇದಾವೆ. ಈ ಮೊದಲನೇ ಪೋಸ್ಟ್ ME ಮೆಕ್ಯಾನಿಕ್ ಅಂತೇಳಿ ಸ್ಕಿಲ್ಡ್ ಮೇಲೆ ಇರತ್ತೆ. ಇದು ಒಂದು ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಅಫ್ಲೋ ಸ್ಟಾರ್ ಅಂತೇಳಿ ಈ ಒಂದು ಅಫ್ಲೋ ಸ್ಟಾರ್ ಹುದ್ದೆ ಒಂದು ಪೋಸ್ಟ್. ಕಾರ್ಪೆಂಟರ್ ಮತ್ತು ಕಮ್ ಜಾಯಿಂಟರ್ ಹುದ್ದೆಗಳು, ಅದೇ ರೀತಿಯಾಗಿ ಫೆಂಟರ್ ಹುದ್ದೆಗಳು, ಈ ರೀತಿಯಾಗಿ 4 ಪ್ರಕಾರ ಪೋಸ್ಟ್ ಇರತ್ತೆ. ಇದರಲ್ಲಿ ಯಾವ್ದು ಬೇಕು ಅದನ್ನ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡು ಮಹಿಳೆಯರು ಪುರುಷರಿಗೆ ಯಾವ್ದು ಅನುವಾಗತ್ತೆ ಅದಕ್ಕೆ ತಕ್ಕಂತೆ ಅಪ್ಲಿಕೇಶನ್ ಹಾಕಿ. ಮತ್ತೆ ಯಾರ್ಯಾರಿಗೆ ಎಷ್ಟಿಷ್ಟು ಇದಾವೆ ಇಲ್ಲಿ ನೋಡಿ. ಈ ಒಂದು ಮೆಕ್ಯಾನಿಕ್ ಅಂತ ಹೇಳಿ ಈ ಮೆಕ್ಯಾನಿಕ್ ಎಷ್ಟಿದವರಿಗೆ ಒಂದು ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಅಪ್ಲೋನ್ ಸ್ಟಾರ್ ಅಂತ ಹೇಳಿ ಸ್ಕಿಲ್ಡ್, ಇದು ಯುವರ್ ಅಭ್ಯರ್ಥಿಗೆ ಇರತ್ತೆ. ಕಾರ್ಪೆಂಟರ್ ಕಮ್ ಜಾಯಿಂಟರ್ ಇದು ಅವ್ರಿಗೆ ಇರತ್ತೆ. ಫೆಂಟರ್ ಹುದ್ದೆ ಅಂತ ಹೇಳಿ ಇದು ಯಾರಿಗಿದೆ, ಇದು ಯುವರ್ ಅಭ್ಯರ್ಥಿಗೆ ಇರತ್ತೆ. ಹೀಗೆ 4 ಪ್ರಕಾರ ಪೋಸ್ಟ್ ಇದಾವೆ. ಅಂದ್ರೆ 4 ಪೋಸ್ಟ್ ಇರತ್ತೆ. ಅದು 4 ಪ್ರಕಾರ ಪೋಸ್ಟ್ ಇರತ್ತೆ. ನೋಡಿ ಇನ್ನೊಂದು ಹೇಳ್ಬೇಕು, ಟೋಟಲ್ ಆಗಿ 4 ಪೋಸ್ಟ್ ಇರತ್ತೆ. ಇದು ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ನುರಿತ ಕುಶಲಕರ್ಮಿ ಅಂತ ಹೇಳಿ ಒಟ್ಟಾರೆ ಹೇಳ್ಬೇಕಂದ್ರೆ ನುರಿತ ಕುಶಲಕರ್ಮಿ. ಇನ್ನು ಶೈಕ್ಷಣಿಕ ಅರ್ಹತೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಇಲ್ಲಿ ನೋಡಿ 8ನೇ ಪಾಸ್ ಆಗಿರಬೇಕು. ಕೇವಲ 8ನೇ ಪಾಸ್ ಆದ್ರೆ ಅಷ್ಟೇ ನಡೆಯೋದಿಲ್ಲ. ಒಂದು ರೂಲ್ಸ್ ಕೊಟ್ಟಿದ್ದಾರೆ. ಆ ಒಂದು ರೂಲ್ಸ್ ಏನಪ್ಪಾ ಅಂದ್ರೆ ನೀವು 2 ಪ್ರಕಾರದಲ್ಲಿ ಪಾಸ್ ಆಗಿರಬೇಕು. ಮೊದಲನೇದಾಗಿ ತಿಳಿಸ್ಕೊಡ್ತೇನೆ ನೋಡಿ. ಇದರಲ್ಲಿ ಕೊಟ್ಟಿದ್ದಾರೆ, ಬಟ್ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಪಾಯಿಂಟ್ ನಂಬರ್ 1, ನೀವೇನಾದ್ರೂ ಟ್ರೇಡ್ ನಲ್ಲಿ ITI ಮುಗಿಸುತ್ತಂದ್ರೆ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ITI ಪಾಸ್ ಆದ್ರೆ ಕೂಡ ಇರತ್ತೆ. ಪಾಯಿಂಟ್ ನಂಬರ್ 2, 8ನೇ ತರಗತಿ ಪಾಸ್ ಆಗಿದ್ದು ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ 1 ವರ್ಷದ ಟ್ರೇಡ್ ನಲ್ಲಿ ಅನುಭವ ಇರಬೇಕು. ಸಂಬಂಧಿತ ಕ್ಷೇತ್ರದಲ್ಲಿ ಟ್ರೇಡ್ ನಲ್ಲಿ ಅನುಭವ ಇರಬೇಕು ಮತ್ತು 8ನೇ ಪಾಸ್ ಆಗಿರ್ಬೇಕು. ಅಂತವ್ರ ಅಪ್ಲಿಕೇಶನ್ ಹಾಕಿ. ಅಂದ್ರೆ ನಾನು ಹೇಳುವಂತ ಮಾಹಿತಿ ಇನ್ನೂ ತನಕ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕೇವಲವಾಗಿ ITI ಪಾಸ್ ಆದವ್ರ ಅಪ್ಲಿಕೇಶನ್ ಹಾಕ್ಬೋದು. ಇದು ಇರ್ಲಿಲ್ಲಪ್ಪ ಅಂದ್ರೆ 8ನೇ ನೀವೇನಾದ್ರೂ ITI ಪಾಸ್ ಆಗ್ಲಿಲ್ಲ ಅಂದ್ರೆ 8ನೇ ಅಷ್ಟೇ ಪಾಸ್ ಆಗಿದ್ರ 8ನೇ ಅಷ್ಟೇ ಪಾಸ್ ಆದ್ರೆ ಆಗೋದಲ್ಲ. ITI ಇರ್ಲಿಲ್ಲ ಅಂದ್ರೂ ಕೂಡ 8ನೇ ಪಾಸ್ ಆಗಿ ಪ್ಲಸ್ ಅನುಭವ ಕೂಡ 1 ವರ್ಷ ತನಕ ಬೇಕಾಗತ್ತೆ. ಇದು ಕೊಟ್ಟಿದ್ದಾರೆ ಅವರು. 1 ವರ್ಷ ಅನುಭವ ಮತ್ತೆ 8ನೇ ಪಾಸ್ ಆದ್ರೆ ನಡೆಯುತ್ತೆ. ಅಥವಾ ITI ಪಾಸ್ ಆಗಿ 1 ವರ್ಷ ಅನುಭವ ಇದ್ರೂ ಕೂಡ ಟ್ರೇಡ್ ನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ಸೆಪರೇಟ್ ಆಗಿ ITI ಪಾಸ್ ಆದ್ರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಇಷ್ಟು ರೂಲ್ಸ್ ಕೊಟ್ಟಿದ್ದಾರೆ. ಇದು ನಾನು ನಿಮಗೆ ಇಷ್ಟು ಬಿಡಿಸಿ ಹೇಳಿದ್ದೇನೆ, ಅರ್ಥ ಆಗಿದೆ ಅಂತ ಅನ್ಕೋತೀವಿ. SSLC ದವ್ರಿಗೆ ಇರೋದಿಲ್ಲ. ಟ್ರೇಡ್ ನಲ್ಲಿ 1 ವರ್ಷ ಯಾರ ಅನುಭವ ಇದೆಯಲ್ಲ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಇದು ಖಾಯಂ ಹುದ್ದೆ ಅಂತ ಹೇಳಿದ್ದಾರೆ. ನೋಟಿಸ್ ಅಲ್ಲಿ ಕೊಟ್ಟಿದ್ದಾರೆ ಖಾಯಂ ಹುದ್ದೆ ಅಂತ ಹೇಳಿ. ಒಂದ್ಸರಿ ನೋಟಿಸ್ ಕೂಡ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತು ವಯೋಮಿತಿ ವಿಷಯ ಇಲ್ಲಿ ನೋಡಿ. ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿಗಳ ಪ್ರಕಾರ ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು. ಇಲ್ಲಿ ನೋಡಿ 18ರಿಂದ 35 ವರ್ಷ ಇರತ್ತೆ. ಬಟ್ ವಯೋಮಿತಿ ಸರಿಯಲಿಕ್ಕೆ ಇರೋದ್ರಿಂದ SC/ST ಕ್ಯಾಂಡಿಡೇಟ್ಗೆ 5 ವರ್ಷ, OBC ದವರಿಗೆ 3 ವರ್ಷ ಈ ರೀತಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ 18ರಿಂದ 30 ವರ್ಷ ನಾರ್ಮಲ್ ಆಗಿರತ್ತೆ. ಮತ್ತೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಪ್ರತಿ ತಿಂಗಳು ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅದು ಇಲ್ಲಿದೆ ನೋಡಿ. 7ನೇ CPC ಪ್ರಕಾರ ಸ್ಯಾಲ್ರಿ ಇರತ್ತೆ. 19,000ದಿಂದ 63,000 ತನಕ ಸ್ಯಾಲ್ರಿ ಕೊಡ್ತಾರೆ. ಅಪ್ಲಿಕೇಶನ್ ಹಾಕೋದು 27ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಅದೇ ರೀತಿಯಾಗಿ ಜುಲೈ 18ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ.
ಇಲ್ಲಿದೆ ನೋಡಿ ಡೇಟು, ಅಲ್ಲಿ ತನಕ ಅಪ್ಲಿಕೇಶನ್ ಹಾಕ್ಬೋದು. ಇನ್ನೊಂದು ಹೇಳಬೇಕು, ಇದು ಆಫ್ಲೈನ್ ಇರೋದ್ರಿಂದ ಆಫ್ಲೈನ್ ಫಾರ್ಮ್ ಕೂಡ ಇಲ್ಲಿದೆ. ಈ ಒಂದು ಫಾರ್ಮ್ ಅನ್ನ ತಕೊಳ್ಳಿ ಅಥವಾ ಪ್ರಿಂಟ್ ಅನ್ನ ತಕೊಳ್ಳಿ, ಆಫ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿ. ವಿಳಾಸ ಕೂಡ ತೋರಿಸ್ತೇನೆ ನಾನು ನಿಮಗೆ. ಮತ್ತೆ ಅರ್ಜಿ ಶುಲ್ಕ ಕೂಡ ಇರತ್ತೆ. ಇಲ್ಲಿ ನೋಡಿ ಶುಲ್ಕ ಇಟ್ಟಿದ್ದಾರೆ 100 ರೂಪಾಯಿ. 100 ರೂಪಾಯಿ ಪಾವತಿ ಮಾಡಬೇಕು. ಇದು ಭಾರತ ಸರ್ಕಾರದಿಂದ ಕರ್ನಾಟಕದಲ್ಲಿ ಕರೆದಿರುವಂತ ಅಂಚೆ ಕಚೇರಿ ಬಗ್ಗೆ ಮಾಹಿತಿ. ಇನ್ನು ರೂಲ್ಸ್ ಇದಾವೆ. ಅಂಚೆ ವಿಳಾಸಕ್ಕೆ ಸಲ್ಲಿಸುವಂತ ಆ ಒಂದು ವಿಳಾಸ ನೋಡಿ, ಮ್ಯಾನೇಜರ್ ಮೇಲ್ ಮೋಟಾರ್ ಸರ್ವಿಸು, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್, ನಂಬರ್ 4, ಬಸವೇಶ್ವರ ರಸ್ತೆ, ವಸಂತನಗರ, ಬೆಂಗಳೂರು. ಇಲ್ಲಿಗೆ ಸಬ್ಮಿಟ್ ಮಾಡಬೇಕು. ಆಫ್ಲೈನ್ ನಲ್ಲಿ 27ನೇ ತಾರೀಕು ಜೂನ್ ನಿಂದ 18 ಜುಲೈ 2026 ಮುಂಚಿತವಾಗಿ ಸಬ್ಮಿಟ್ ಮಾಡಿ. ನೋಡಿ ಇದು ನಿಮ್ಗೆ ಗೊತ್ತಾಯ್ತು. ಇಲ್ಲಿ 4 ಪ್ರಕಾರ ಪೋಸ್ಟ್ ಇದಾವೆ. ಆ ಒಂದು 4 ಪ್ರಕಾರ ಪೋಸ್ಟ್ ತಿಳಿಸ್ಕೊಟ್ಟಿದ್ದೇನೆ. 1ನೇ ಚಿತ್ರಗಾರ, ಬಡಿಗೆ ಮತ್ತು ಜೋಡಕ. 3ನೇ ಪೋಸ್ಟ್ ಅಪ್ಲೋಸ್ಟರ್ ಅಂತ ಹೇಳಿ. 4ನೇ ಪೋಸ್ಟ್ ME ಮೆಕ್ಯಾನಿಕಲ್. ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಬಹುದು. ಆರ್ಟಿಕಲ್ ನಾನು ಈಗಾಗಲೇ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಈ ಒಂದು ಕರ್ನಾಟಕ ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೇವೆ, ಚೆಕ್ ಮಾಡ್ಕೊಳ್ಳಿ.